TV9 ಡಿಜಿಟಲ್ಗೆ ಸ್ವಾಗತ. ನಾನು ಬಾಗಲಕೋಟೆ ಜಿಲ್ಲಾ TV9 ವರದಿಗಾರ ರವಿ ಮೂಕಿ. ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಅಂದರೆ ತಕ್ಷಣ ಎಲ್ಲರಿಗೂ ನೆನಪಾಗೋದಂದರೆ ಅಲ್ಲಿನ ಪ್ರಸಿದ್ಧವಾದಂತಹ ಸಿಹಿಯಾದ ಬೆಲ್ಲ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೃಷ್ಣ, ಘಟಪ್ರಭಾ, ಮಲಪ್ರಭಾ ಮೂರು ನದಿಗಳ ಒಂದು ನೀರನ್ನು, ಸಿಹಿಯಾದ ನೀರನ್ನು ಬಳಸಿಕೊಂಡು ರೈತರು ಕಬ್ಬನ್ನು ಬೆಳೀತಾರೆ. ಅಷ್ಟೇ ಸಿಹಿಯಾದ ಕಬ್ಬು ಸಿಹಿಯಾದ ಬೆಲ್ಲವನ್ನು ಕೊಡುತ್ತದೆ. ಆದರೆ ಎಲ್ಲೋ ಒಂದು ಕಡೆ ಈಗ ಮಹಾಲಿಂಗಪುರ ಬೆಲ್ಲಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಮಹಾಲಿಂಗಪುರ ಏನು ಅದನ್ನು ಬೆಲ್ಲದ ನಾಡು ಅಂತ ಕರಿತಾಯಿದ್ರು, ಆದರೆ ಅದನ್ನು ತನ್ನ ವೈಭವವನ್ನು ಕಳೆದುಕೊಳ್ತಾ ಇದೆ ಅನ್ನೋದಕ್ಕೆ ಸ್ಪಷ್ಟವಾದಂತಹ ಸಾಕ್ಷಿಯಾದಂತಹ ಚಿತ್ರಣ ಆ ಒಂದು APMCಯಲ್ಲಿ ಕಂಡು ಬರ್ತಾ ಇರುವಂಥದ್ದು. ಯಾಕೆಂತಂದರೆ ಕರ್ನಾಟಕದಲ್ಲಿ ತುಂಬಾ ಪ್ರಸಿದ್ಧವಾದಂಥ ಬೆಲ್ಲ, ಕೇವಲ ರಾಜ್ಯ ಅಷ್ಟೇ ಅಲ್ಲ, ಪರ ರಾಜ್ಯ, ದೇಶ ವಿದೇಶಗಳಿಗೂ ಕೂಡ ಮಹಾಲಿಂಗಪುರದ ಬೆಲ್ಲ ರಫ್ತಾಗ್ತಾಯಿತ್ತು. ಅಂದರೆ ಪಾಕಿಸ್ತಾನ, ಕಜಕಿಸ್ತಾನ, ಅಫ್ಘಾನಿಸ್ತಾನ ಸೇರಿದಂತೆ ಅನೇಕ ಅರಬ್ ರಾಷ್ಟ್ರಗಳಿಗೆ, ಶ್ರೀಲಂಕಾವನ್ನು ಸೇರಿದಂತೆ ಇತರೆ ಅರಬ್ ರಾಷ್ಟ್ರಗಳಿಗೆ ಏನು ಮಹಾಲಿಂಗಪುರದ ಬೆಲ್ಲ ಏನು ಮಾರಾಟ ಆಗ್ತಾಯಿತ್ತು, ರಫ್ತಾಗ್ತಾಯಿತ್ತು. ಅಷ್ಟೊಂದು ಪ್ರಸಿದ್ಧಿ ಪಡೆದಂತಹ ಮಹಾಲಿಂಗಪುರ ಬೆಲ್ಲಕ್ಕೆ ಇಂದಿಗೂ ಕೂಡ ಅಷ್ಟೇ ಬೇಡಿಕೆ ಇದೆ. ಆದರೆ ಇದಕ್ಕೆ ಪ್ರಮುಖ ಕಾರಣವೇನಂತಂದರೆ 2021ರ ಅವಧಿಯಲ್ಲಿ APMC ಕಾಯ್ದೆ ತಿದ್ದುಪಡಿ ಆಯಿತು. ಅಂತಹ ಸಂದರ್ಭದಲ್ಲಿ ರೈತರಿಗೆ ಅನುಕೂಲಕರವಾಗುವ ನಿಟ್ಟಿನಲ್ಲಿ ರೈತರು ತಮ್ಮ ಕೃಷಿ ಉತ್ಪನ್ನಗಳನ್ನು ಮುಕ್ತವಾಗಿ ತಮಗೆ ತಿಳಿದ ಕಡೆ ಮಾರಾಟ ಮಾಡಲಿಕ್ಕೆ ಅವಕಾಶ ಕಲ್ಪಿಸುವಂಥ ಒಂದು ಯೋಜನೆ ಏನಿದೆ, ಇದರಿಂದ ರೈತರಿಗೆ ಒಂದು ಕಡೆ ಅನುಕೂಲ ಆಗದಿದ್ದರೂ ಕೂಡ ಎಲ್ಲೋ ಒಂದು ಕಡೆ APMC ಮೇಲೆ ಇದು ಒಂದು ರೀತಿ ಬ್ರಹ್ಮಾಸ್ತ್ರ ಬೀಸಿದಂಥ ಒಂದು ಏನು ವಿಚಾರ ಆಯಿತು. ಈ ನಿಟ್ಟಿನಲ್ಲಿ ಅಂದಿನಿಂದ ಮಾರುಕಟ್ಟೆಗಳು, APMC ಕೃಷಿ ಉತ್ಪನ್ನ ಮಾರುಕಟ್ಟೆಗಳು ತಮ್ಮ ವೈಭವವನ್ನು, ತಮ್ಮ ಒಂದು ಪ್ರಸಿದ್ಧಿಯನ್ನು ಮತ್ತು ತಮ್ಮ ವ್ಯಾಪಾರದ ವಹಿವಾಟನ್ನು ಸಂಪೂರ್ಣವಾಗಿ ಕಳೆದುಕೊಂಡು ತುಂಬಾ ಅವನತಿ ಅಂಚಿನತ್ತ ಸಾಗ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮಹಾಲಿಂಗಪುರದ ಬೆಲ್ಲದ ಮತ್ತು ಅದರ ಬಗ್ಗೆ ಹೇಳೋದಂತೂ ತುಂಬಾ ಅಲ್ಲಿನ ಮಾರುಕಟ್ಟೆ ಪಾತಾಳಕ್ಕೆ ಕುಸಿದು ಹೋಗಿದೆ. ಅದರ ಬಗ್ಗೆ ನಾವು ಹೇಳೋದಾದರೆ ಮೊದಲು ಅಂದರೆ ಈ ಹಿಂದೆ 2021ಕ್ಕೂ ಮುಂಚೆ, ಅದಕ್ಕಿಂತ ಇನ್ನೂ ಸ್ವಲ್ಪ ಹಿಂದೆ ಹೋದರೆ ಪ್ರತಿದಿನವೂ ಕೂಡ ಮಹಾಲಿಂಗಪುರದ ಬೆಲ್ಲದ ಮಾರುಕಟ್ಟೆಯಿಂದ ಪ್ರತಿನಿತ್ಯ 40ರಿಂದ 50 ಲಾರಿಗಳು ಹೋಗ್ತಾಯಿದ್ರು. ಅಂದರೆ ಕನಿಷ್ಠ ಅಂದರೆ 400ರಿಂದ 500 ಟನ್ ಬೆಲ್ಲ ರಫ್ತಾಗ್ತಾಯಿತ್ತು. ಆದರೆ ಅದರ ಪರಿಸ್ಥಿತಿ ಈಗ ಎಷ್ಟರ ಮಟ್ಟಿಗೆ ಇಳಿದಿದೆ ಅಂತಂದರೆ, ಈಗ ಸದ್ಯದ ಮಟ್ಟಿಗೆ ದಿನಕ್ಕೆ 3ರಿಂದ 4 ಲಾರಿಗಳು ಮಾತ್ರ ಬೆಲ್ಲವನ್ನು ಹೇರಿಕೊಂಡು ಹೋಗ್ತವೆ. ಅಂದರೆ ಕೇವಲ 40ರಿಂದ 50 ಟನ್ ಮಾತ್ರ ಬೆಲ್ಲ ಏನು ಮಹಾಲಿಂಗಪುರದಿಂದ ರಫ್ತಾಗ್ತಾ ಇದ್ದಾರೆ. ನಿಜವಾಗಲೂ ಆ ಒಂದು ಮಾರುಕಟ್ಟೆ ಎಷ್ಟು ಮಟ್ಟಿಗೆ ಅಧೋಗತಿಗೆ ತಲುಪಿದೆ ಅನ್ನೋದಕ್ಕೆ ಇದೊಂದು ವಹಿವಾಟಿನೇ ಸಾಕ್ಷಿ ಅಂತಲೇ ಹೇಳ್ಬೋದು. ಆ ಒಂದು ಮಾರುಕಟ್ಟೆಗೆ ಹೊಡೆದ ಬಿದ್ದಿದ್ದ ತಕ್ಷಣ ಮಹಾಲಿಂಗಪುರದ ಬೆಲ್ಲದ ವ್ಯಾಪಾರಸ್ಥರು ಈಗಾಗಲೇ ಅನೇಕರು ಆ ಒಂದು ಕೆಲಸವನ್ನು ಬಿಟ್ಟು ಬೇರೆ ಬೇರೆ ಉದ್ಯೋಗದತ್ತ ಮುಖ ಮಾಡಿದ್ದಾರೆ. ಇದು ಒಂದು ಭಾಗವಾಗಿದ್ದರೆ, ಸಂಪೂರ್ಣವಾಗಿ ಈ ಒಂದು ಮಹಾಲಿಂಗಪುರ ಬೆಲ್ಲದ ಮಾರುಕಟ್ಟೆಯಲ್ಲಿ ಸುಮಾರು 100 ಸಂಖ್ಯೆಯಲ್ಲಿ ಹಮಾಲರು, ಅಂದರೆ ಬೆಲ್ಲವನ್ನು ಗಾಡಿಗೆ ತುಂಬುವಂಥದ್ದಾಗಿರ್ಬೋದು ಮತ್ತು ಅದನ್ನು ವಾಪಸ್ ಇಳಿಸಿಕೊಳ್ಳುವಂತಾಗಿರ್ಬೋದು, ಆ ಒಂದು ಕೆಲಸದಲ್ಲಿ ನಿರತರಾಗ್ತಾಯಿದ್ರು 100 ಸಂಖ್ಯೆಯಲ್ಲಿ ಹಮಾಲರು. ಅವರ ಹೊಟ್ಟೆ ಮೇಲೂ ಕೂಡ ಈ ಒಂದು ಎಫೆಕ್ಟ್ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಅವರ ಕೈಗಳಿಗೂ ಕೂಡ ಸಮರ್ಪಕವಾಗಿ ಕೆಲಸವಿಲ್ಲದೆ ಅವರು ಕೂಡ ತುಂಬಾ ಗೋಳಾಡುವಂತಹ ಸ್ಥಿತಿಗೆ ಬಂದು ತಲುಪಿದ್ದಾರೆ. ಬೇರೆ ಬೇರೆ ಕಡೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ವ್ಯಾಪಾರಸ್ಥರು ಬಂದು ಇಲ್ಲಿ ವ್ಯಾಪಾರ ಮಾಡಿಕೊಂಡು ಹೋಗ್ತಾಯಿದ್ರು. ಆದರೆ ಸದ್ಯದ ಮಟ್ಟಿಗೆ ಯಾವ ಪರಿಸ್ಥಿತಿ ಆಗಿದೆ ಅಂದರೆ, ಅಲ್ಲಿ ಹೋದರೆ ಒಂದು ರೀತಿ APMCಯ ಒಂದು ವಾತಾವರಣದಲ್ಲಿ ಸ್ಮಶಾನ ಮೌನ ಆವರಿಸಿರುವಂತಹ ಒಂದು ದೃಶ್ಯ ಕಂಡು ಬರ್ತಾ ಇದೆ. ಅದನ್ನು ನೋಡಿದ ತಕ್ಷಣ ಯಾರಿಗಾದರೂ ಕೂಡ ತುಂಬಾ ಮನಸ್ಸಿಗೆ ನೋವನ್ನು ಉಂಟಾಗುವಂಥ ಸ್ಥಿತಿಯಲ್ಲಿ ಆ ಒಂದು ದೃಶ್ಯ ಕಂಡು ಬರ್ತಾ ಇರುವಂಥದ್ದು. ಅದರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದರೆ, ಎಷ್ಟೋ ಜನರ ಆ ಸೆಸ್ ವಂಚನೆ ಮಾಡಿ ಹೊರಗೆ ಮಾರಾಟ ಮಾಡುವಂಥ ಕೆಲಸ ಆಗುತ್ತೆ. APMCಗೆ ಸಹಜವಾಗಿ ಯಾವುದೇ ಕೃಷಿ ಉತ್ಪನ್ನ ಬಂದರೆ ಅಲ್ಲಿ ಕಾನೂನಾತ್ಮಕವಾಗಿ ಸೆಸ್ಸನ್ನು ಕಟ್ಟಿ ಅದನ್ನು ಮಾರಾಟ ಮಾಡುವಂಥದ್ದು ಪ್ರಕ್ರಿಯೆ ಎಲ್ಲವೂ ಕೂಡ ನಡೆಯುತ್ತೆ. ಆದರೆ ಹೊರಗಡೆನೇ ಇದು ಮಾರಾಟ ಆಗ್ತಾ ಇರೋದ್ರಿಂದ ಸುಮಾರು ಜನ ಎಲ್ಲೋ ಒಂದು ಕಡೆ ವ್ಯಾಪಾರಸ್ಥರು ಸೆಸ್ ವಂಚನೆ ಮಾಡ್ತಾ ಇದ್ದಾರೆ. APMCಗೆ ಸೆಸ್ ದೋಖಾ ಮಾಡಿದರೂ ಕೂಡ ಅದರ ಮೇಲೆ ಯಾವುದೇ ರೀತಿ APMC ಅಧಿಕಾರಿಗಳು ಕೂಡ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ತಿಲ್ಲ. ಒಂದು ಕಡೆ APMC ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನವೂ ಕೂಡ ಇದಕ್ಕೆ ಈ ಒಂದು ಮಾರುಕಟ್ಟೆ ಇಷ್ಟೊಂದು ಇಳಿಮುಖವಾಗೋದಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಯಾವುದೇ ರೀತಿ ಇಲ್ಲಿ ಸೆಸ್ಸನ್ನು ಹೊರಗಡೆ ಕಟ್ಟಿ ಹೋಗ್ತಾ ಇರೋದರಿಂದ APMCಗೆ ಹೆಚ್ಚಿನ ಪ್ರಮಾಣದ ಬೆಲ್ಲ ಬರ್ತಾ ಇಲ್ಲ. ಅದರಿಂದಲೂ ಕೂಡ ಇಲ್ಲಿ ಸಂಪೂರ್ಣವಾಗಿ APMCಯ ಬೆಲ್ಲದ ಮಾರುಕಟ್ಟೆ, ಮಹಾಲಿಂಗಪುರದ ಬೆಲ್ಲದ ಮಾರುಕಟ್ಟೆ ತನ್ನ ಗತ ವೈಭವವನ್ನು ಕಳೆದುಕೊಂಡು ಅವನತಿ ಅಂಚಿಗೆ ಸಾಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಅದನ್ನು ಪುನಶ್ಚೇತನಗೊಳಿಸಬೇಕು ಮತ್ತು ಪುನಃ ಅದನ್ನು ಅಭಿವೃದ್ಧಿಗೊಳಿಸಬೇಕು. ಮೊದಲು ಯಾವ ಹಂತಕ್ಕೆ ಒಂದು ಬೆಲ್ಲದ ಮಾರುಕಟ್ಟೆ ಇತ್ತು ಅದನ್ನು ಅದೇ ರೀತಿ ತರುವ ನಿಟ್ಟಿನಲ್ಲಿ ಕೂಡ ಸರ್ಕಾರ ಮತ್ತು APMCಯ ಒಂದು ಅಧಿಕಾರಿಗಳು ಪ್ರಯತ್ನ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಸದ್ಯದ ಮಟ್ಟಿಗೆ ಹೇಳಿದ್ರೆ ಇದಕ್ಕೆ ಇನ್ನೊಂದು ಹೊಡೆತ ಅಂತಂದರೆ, ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಂಚೆ ಕೇವಲ 1-2 ಸಕ್ಕರೆ ಕಾರ್ಖಾನೆಗಳು ಮಾತ್ರ ಇದ್ದು, ಆದರೆ ಸದ್ಯದ ಮಟ್ಟಿಗೆ ಬಾಗಲಕೋಟೆ ಜಿಲ್ಲಾದ್ಯಂತ 12ರಿಂದ 13 ಸಕ್ಕರೆ ಕಾರ್ಖಾನೆಗಳಾಗಿರುವುದರಿಂದ ರೈತರು ಬೆಲ್ಲದ ತಯಾರಿಕೆ ಮಾಡೋದಲ್ಲಿ ಸ್ವಲ್ಪ ಅದನ್ನು ಕೂಡ ಕಡಿಮೆ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಖಾನೆಗಳಿಗೆ ಕಬ್ಬನ್ನು ಕಳಿಸ್ತಾ ಇರೋದ್ರಿಂದ ಅಲ್ಲೂ ಕೂಡ ಬೆಲ್ಲದ ಒಂದು ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಅದು ಒಂದು ಹೊಡೆತ. ಅದರ ಜೊತೆಗೆ ಸರ್ಕಾರ 2021ರಲ್ಲಿ ಇನ್ನೊಂದು ಕಾನೂನನ್ನು ಮಾಡಿತು. ಆ ಹೊಡೆತದ ನಂತರ ಆ ಕಾನೂನನ್ನು ವಾಪಸ್ ಪಡೆದುಕೊಂಡರೂ ಕೂಡ ಅದೇ ಸ್ಥಿತಿಯಲ್ಲಿ ಮುಂದುವರಿತಾ ಇರುವಂಥದ್ದು. ಇದರಿಂದ ಒಂದು ಕಡೆ ಬೆಲ್ಲದ ವ್ಯಾಪಾರಸ್ಥರಿಗೂ ಕೂಡ ನೆಮ್ಮದಿ ಇಲ್ಲ ಮತ್ತು ಬೆಲ್ಲದ ಮಾರುಕಟ್ಟೆ ಸಂಪೂರ್ಣವಾಗಿ ತನ್ನ ಕಳೆಯನ್ನು ಕಳೆದುಕೊಂಡು ಅವನತಿ ಅಂಚಿಗೆ ಸಾಗ್ತಾ ಇದೆ. ಅದರ ಜೊತೆಗೆ ಈ ಬೆಲ್ಲದ ಮಾರುಕಟ್ಟೆಯನ್ನು ನಂಬಿ ಸುಮಾರು 100 ಜನ ಹಮಾಲರು ಬದುಕ್ತಾ ಇದ್ದರು, ಅವರ ಹೊಟ್ಟೆ ಮೇಲೂ ಕೂಡ ಇದು ಕಲ್ಲು ಹಾಕಿದಂತಾಗಿದೆ. ಈ ನಿಟ್ಟಿನಲ್ಲಿ
ಈ ಒಂದು ಮಾರುಕಟ್ಟೆಯನ್ನು ಮೊದಲಿನ ಹತ್ತ ತನ್ನ ವೈಭವದ ಈ ಒಂದು ಸ್ಥಿತಿ ಏನಿತ್ತು ಅದಕ್ಕೆ ತರುವಂಥ ಕೆಲಸ ಮಾಡಬೇಕಾಗಿದೆ. ಮಾರುಕಟ್ಟೆಗೆ ಪುನಃ ಹೆಚ್ಚಿನ ಪ್ರಮಾಣದಲ್ಲಿ ಬೆಲ್ಲ ತರುವಂಥ ಕೆಲಸ ಮಾಡಿ ಅಲ್ಲಿಂದ ಮಾರಾಟ ಖರೀದಿ ಪ್ರಕ್ರಿಯೆ ಆಗುವಂಥ ಕೆಲಸ ಮಾಡುವ ಮೂಲಕ ಈ ಒಂದು APMCಯನ್ನು ಪುನರುಜ್ಜೀವನಗೊಳಿಸಬೇಕಾಗಿದೆ.